ಹೇ ಗೈಸ್, ವೆಲ್ಕಮ್ ಟು SSC ಗುರು ಕನ್ನಡ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ನಾವು ಏನು ನೋಡಕ್ ಹೊಂಟಿದ್ವಿ ಅಂದ್ರೆ ಈ ಒಂದು ಕ್ಲಾಸ್ ಒಳಗಡೆ SSC ಕ್ಯಾಲೆಂಡರ್ ಫಾರ್ 2025 ಆ್ಯಂಡ್ 2026 ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೊಂಟಿದೀವಿ. ಸೊ SSC ಕ್ಯಾಲೆಂಡರ್ ಅಂದ್ರೆ ಏನು ಸರ್ ಅಂತ ಕೇಳಿದ್ರೆ, ಪ್ರತಿ ವರ್ಷ SSC ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಒಂದು ತಿಂಗಳು ಇರುವಾಗ ಮುಂಚೆನೆ, ಇನ್ನೊಂದು ವರ್ಷ ಬರೋಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ, ಒಂದು ಕ್ಯಾಲೆಂಡರ್ನ ರಿಲೀಸ್ ಮಾಡುತ್ತೆ. ಆ ಕ್ಯಾಲೆಂಡರ್ ಒಳಗಡೆ ಮುಂಬರುವ ವರ್ಷದಲ್ಲಿ ಯಾವ್ಯಾವ್ದು ಕಾಲ್ಫಾರ್ಮ್ ಆಗ್ತವೆ, ಯಾವ್ಯಾವ ಡೇಟಿಗೆ, ಅಂಡ್ ಜೊತೆಗೆ ಅದ್ರ ಎಕ್ಸಾಮ್ ಯಾವಾಗ ನಡೀತದ, ಟೈರ್ 1 ಎಕ್ಸಾಮ್ ಯಾವಾಗ ನಡೀತದ, ಟೈರ್ 2 ಎಕ್ಸಾಮ್ ಯಾವಾಗ ನಡೀತದ ಅನ್ನುವಂಥ ಒಂದು ಇದನ್ನ ನೋಡ್ತೀವಿ ನಾವು. ಸೊ SSC ತಾವೆಲ್ಲರೂ ಕೇಳಿರುವಂತೆ ಒಂದು ದೇಶದಲ್ಲಿ ಒಂದು ಸೆಕೆಂಡ್ ಹೈಯೆಸ್ಟ್ ಜಾಬ್ ಅನ್ನ ಆಫರ್ ಮಾಡುವಂತ ಒಂದು ಕಂಪ್ನಿ ಇದು ಏನಂತ ಕರಿತೀವಿ, ಬೋರ್ಡ್ ಆಗಿ ಹೊರಹೊಮ್ಮಿರುವಂತದ್ದು. ಸೊ ಇದ್ರ ಒಳಗಡೆ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಆಲ್ರೆಡಿ ಕಾಲ್ಫಾರ್ಮ್ ಆಗ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ ವರ್ಷ. ಸೊ ಆ ಪೋಸ್ಟ್ಗಳನ್ನ ನೋಡ್ತಾ ಇದ್ರೆ, ಈ ವರ್ಷ ಯಾವ ತರ ಪೋಸ್ಟ್ಗಳನ್ನ ಯಾವ ದಿನಕ್ಕೆ, ಯಾವ ತಿಂಗಳಲ್ಲಿ, ಯಾವ ದಿನ ಕನ್ಫರ್ಮ್ ಮಾಡ್ತಿದ್ದಾರೆ, ಅದಕ್ಕೆ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಲೆಟ್ ಅಸ್ ಮೂವ್ ಆನ್. ಸೊ ಇಲ್ಲಿ ನೋಡ್ಬೋದು ನಾವು. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಅವೆಲ್ಲ ಸೆಕ್ಷನ್ ವೈಸ್ ಒಂದು ಇದು ಇರ್ತಾವ, ಬೇಡ. ಸೊ ಲೆಟ್ ಅಸ್ ಕಮ್ ಟು ದ ಫಿಫ್ತ್ ಒನ್. ಇಲ್ಲಿ ಫಿಫ್ತ್ ಸೀರಿಯಲ್ ನಂಬರ್ 5 ಒಳಗಡೆ ಏನಿದೆ ಅಂದ್ರೆ, ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ CGL 2025 ಟೈರ್ 1 ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ಕೇಳಿದ್ರೆ, ಟೈರ್ 1 ಎಕ್ಸಾಮ್ ಸೊ ಅಥವಾ ಇದು ಏನು ಫೇಸ್ ಇರುತ್ತಲ್ಲ, ಸೊ ಇದ್ರ ಅಡ್ವರ್ಟೈಸ್ಮೆಂಟ್ ಯಾವಾಗ ಬಿಡ್ತಾರೆ ಅಂದ್ರೆ 22 ಏಪ್ರಿಲ್ ಇದರದೊಂದು ನೋಟಿಫಿಕೇಶನ್ ಆಗ್ತದ. ಅದರದ್ದು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಯಾವಾಗ ಅಂತ ಕೇಳಿದ್ರೆ 21 ಮೇ ಲಾಸ್ಟ್ ಡೇಟು. ಇದ್ರ ಎಕ್ಸಾಮ್ ಯಾವಾಗ ಅಂದ್ರೆ ಜೂನ್ ಅಥವಾ ಜುಲೈ ಒಳಗಡೆ ನಿಮ್ದು SSC CGL ಟೈರ್ 1 ಎಕ್ಸಾಮ್ ನಡೆಯುವಂಥದ್ದು. ಸೊ ಇದ್ರ ಅರ್ಥ ಏನ್ ಸರ್ ಅಂತ ಕೇಳಿದ್ರೆ, ಇನ್ನು 6 ತಿಂಗಳು ಉಳಿದಿದೆ SSC CGL ಎಕ್ಸಾಮ್ಗೆ, ಇನ್ನು 6 ತಿಂಗಳು ಉಳಿದದ. ಸೊ ಯಾರು ಪ್ರಿಪರೇಷನ್ ಮಾಡ್ತಿದ್ರಿ, ಸರಿಯಾದ ಕೋಚಿಂಗ್ ಅನ್ನ ತಗೊಳ್ರಿ, ಸರಿಯಾದ ಪ್ರಾಕ್ಟೀಸ್ ಅನ್ನ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಡೆಲ್ಲಿ ಪೊಲೀಸ್ SI ಮತ್ತೆ ಒಂದು CAPF ಒಳಗಡೆ ಒಂದಷ್ಟು ಪೋಸ್ಟ್ಗಳು ಇರ್ತಾವೆ. ಸೊ ಆ ಒಂದು ಇದು ಎಕ್ಸಾಮು ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ 16 ಮೇಗೆ ನೋಟಿಫಿಕೇಶನ್ ಆಗುತ್ತೆ. ಜೂನ್ 14ಕ್ಕೆ ಇದು ಎಂಡ್ ಆಗುವಂಥದ್ದು. ಜೊತೆಗೆ ಜುಲೈ ಅಥವಾ ಆಗಸ್ಟ್ ಒಳಗಡೆ ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿಮಗೆ ಏನಾಗುತ್ತಾ ಎಕ್ಸಾಮ್ ನಡೆಯುವಂಥದ್ದು, ಅಥವಾ CAPF ಎಕ್ಸಾಮು ಜುಲೈ ಅಥವಾ ಆಗಸ್ಟ್ ನಲ್ಲಿ ಎಕ್ಸಾಮ್ ನಡೆಯುವಂಥದ್ದು. ಓಕೆ, ನೆಕ್ಸ್ಟ್ CHSL. ಸಾಕಷ್ಟು ಜನ PUC ಮುಗಿಸ್ಕೊಂಡು ಕುಂತಿರುವಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, CHSL ಗೆ ಅಪ್ಲೈ ಮಾಡಿರ್ಬೋದು ಅಂತ ನಾವು ನೋಡ್ತೀವಿ. ಸೊ CHSL ಒಳಗಡೆ 10+2 ನೀವು 10th ಮತ್ತೆ ಸೆಕೆಂಡ್ ಅದ್ರ ಜೊತೆಗೆ 2 ವರ್ಷ PUC ಮುಗಿಸಿರ್ಬೇಕು. ಸೊ ಮುಗಿಸಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇರ್ಬೋದು. ಸೊ ಇದು ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ನೋಟಿಫಿಕೇಶನ್ ಆಗುವಂಥದ್ದು ಯಾವಾಗ ಅಂತ ಕೇಳಿದ್ರೆ, 27 ಮೇ 2025 ಇದು ಏನಾಗ್ತದೆ, ನೋಟಿಫಿಕೇಶನ್ ಆಗುತ್ತೆ. ಅದ್ರ ಜೊತೆಗೆ 25 ಜನವರಿ ಲಾಸ್ಟ್ ಕೊನೆಯ ದಿನ ಇರುವಂತದ್ದು. ಅದ್ರ ಜೊತೆಗೆ 25 ಜೂನ್ಗೆ ಲಾಸ್ಟ್ ಡೇಟ್ ಇರುವಂತದ್ದು. ಎಕ್ಸಾಮ್ ಬಂದ್ಬಿಟ್ಟು ಜುಲೈ ಅಥವಾ ಆಗಸ್ಟ್. ಸೊ ಇಲ್ಲಿ ನೋಡ್ಬೋದು ನೀವು, ಯಾರ ಡಿಗ್ರಿ ಆಗಿದೆ 3 ಎಕ್ಸಾಮ್ಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿರುವಂತ 3 ಎಕ್ಸಾಮ್ಗೂ ಅಪ್ಲೈ ಮಾಡ್ಬೋದು. ಜೊತೆಗೆ MTS ಇದಕ್ಕೆ ಕೂಡ ನೀವು ಅಪ್ಲೈ ಮಾಡ್ಬೋದು, ಡಿಗ್ರಿ ಮುಗಿದವರು. ಓಕೆ, ಸೊ ಡಿಗ್ರಿ ಮುಗಿದವರು ಇದಕ್ಕೆ ಕೂಡ ಅಪ್ಲೈ ಮಾಡ್ಬೋದು. ಅಂಡ್ MTS ಎಕ್ಸಾಮು 26 ಜೂನಿಗೆ ಕನ್ಫರ್ಮ್ ಆಗುತ್ತೆ, 25 ಜುಲೈಗೆ ಎಂಡ್ ಆಗುತ್ತೆ. ಸೆಪ್ಟೆಂಬರ್ ಇಂದ ಅಕ್ಟೋಬರ್ ವರೆಗಡೆ ಏನಾಗ್ತದೆ, ಎಕ್ಸಾಮ್ಗಳು ನಡೀತಾವೆ. ಕ್ಲಿಯರ್? ಸೊ ದೆನ್ ಸ್ಟೆನೋಗ್ರಾಫರ್ ಗ್ರೇಡ್ C, ಗ್ರೇಡ್ D ಸ್ಟೆನೋಗ್ರಾಫರ್ ಯಾರು ಬರಿಬೇಕಂತ ಕೂತಿರ್ತೀರಿ, ಟೈಪಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಿರ್ತೀರಿ. ಸೊ ಅಂತವ್ರಿಗೆ 29th ಜುಲೈಗೆ ಒಂದು ಕನ್ಫರ್ಮ್ ಆಗುವಂಥದ್ದು. 21 ಆಗಸ್ಟ್ ಇದಾಗುತ್ತೆ ಅಂದ್ರೆ ಎಂಡ್ ಆಗುತ್ತೆ ಕನ್ಫರ್ಮ್, ಅಂದ್ರೆ ಅಪ್ಲೈ ಮಾಡುವಂತ ಕೊನೆಯ ದಿನಾಂಕ 21 ಆಗಸ್ಟ್. ಅದ್ರ ಜೊತೆಗೆ ಎಕ್ಸಾಮ್ ಯಾವ ತಿಂಗಳಲ್ಲಿ ನಡೀತದೆ ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಎಕ್ಸಾಮ್ ನಡೆಯುವಂಥದ್ದು ನಾವು ನೋಡ್ತೀವಿ. ಓಕೆ, ಅದಾದ್ಮೇಲೆ ಕಾನ್ಸ್ಟೇಬಲ್ ಮೇಲ್ ಅಥವಾ ಫಿಮೇಲ್ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಯಾವಾಗ ಕನ್ಫರ್ಮ್ ಆದ್ರೆ 2 ಸೆಪ್ಟೆಂಬರ್ 2025. ಅದ್ರ ಜೊತೆಗೆ 1ನೇ ತಾರೀಕು ಅಕ್ಟೋಬರ್ ಇದು ಎಂಡ್ ಆಗುವಂಥದ್ದು. ಮತ್ತೆ ಎಕ್ಸಾಮ್ ನವೆಂಬರ್ ಮತ್ತೆ ಡಿಸೆಂಬರ್ ಒಳಗಡೆ ಇರುವಂಥದ್ದು. ಅದಾದ ಕೂಡಲೇ ಕಾನ್ಸ್ಟೇಬಲ್ ಇನ್ ಡೆಲ್ಲಿ ಪೊಲೀಸ್ ಒಳಗಡೆ ಮೇಲ್ ಏನಿರ್ತಾರಲ್ಲ, ಮೇಲ್ ಇದ್ದವರು ಕಾನ್ಸ್ಟೇಬಲ್ ಅಥವಾ ಡ್ರೈವರ್ ಪೋಸ್ಟ್ ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ. ಅದು 19 ಸೆಪ್ಟೆಂಬರ್ 2025. 12 ಅಕ್ಟೋಬರ್ಗೆ ಎಂಡ್ ಆಗುತ್ತೆ. ಎಕ್ಸಾಮ್ ಬಂದ್ಬಿಟ್ಟು ನವೆಂಬರ್ ಮತ್ತೆ ಡಿಸೆಂಬರ್ ಒಳಗಡೆ ನಡೆಯುವಂಥದ್ದು. ಅದಾದ್ಮೇಲೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಆಫ್ ಇನ್ ಡೆಲ್ಲಿ ಪೊಲೀಸ್ ಒಳಗಡೆ ಹೆಡ್ ಕಾನ್ಸ್ಟೇಬಲ್ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದ್ರೆ 7th ಅಕ್ಟೋಬರ್ 2025 ಹೆಡ್ ಕಾನ್ಸ್ಟೇಬಲ್ ಕನ್ಫರ್ಮ್ ಆಗುತ್ತೆ ದಿಲ್ಲಿ ಪೊಲೀಸ್ ಒಳಗಡೆ. ಇದು ಮಿನಿಸ್ಟೀರಿಯಲ್ ಲೆವೆಲ್ ಒಳಗಡೆ ಕನ್ಫರ್ಮ್ ಆಗುವಂಥದ್ದು. ಜೊತೆಗೆ 5ನೇ ನವೆಂಬರ್ 2025 ಇದು ಕೊನೆಗೊಳ್ಳುವಂಥದ್ದು ಒಂದು ಅಪ್ಲಿಕೇಶನ್ ಡೇಟು.
ಅದಾದ್ಮೇಲೆ ಎಕ್ಸಾಮು ಡಿಸೆಂಬರ್ 25ರಿಂದ ಜನವರಿ 26 ಒಳಗಿದೆ. ಸೊ 2026 ಒಳಗಡೆ ಇದು ನಿಮ್ಗೆ ಎಕ್ಸಾಮ್ ನಡೆಯುವಂಥದ್ದು. ಕೊನೆಯ ತಿಂಗಳು ಅಥವಾ ಜನವರಿ 2026 ಒಳಗಡೆ ಇದ್ರ ಎಕ್ಸಾಮು. ಅದಾದ್ಮೇಲೆ ಹೆಡ್ ಕಾನ್ಸ್ಟೇಬಲ್, ಸೊ ಡಿಫ್ರೆಂಟ್ ಟೈಪ್ ಆಫ್ ಪೋಸ್ಟ್ ಇರ್ತಾವೆ ಡೆಲ್ಲಿ ಪೊಲೀಸ್ ಒಳಗಡೆ. ಅವಕ್ಕೆ ಏನ್ ಮಾಡ್ತಾನೆ, ಕಾಲ್ಫರ್ ಮಾಡ್ತಾನೆ 14 ಅಕ್ಟೋಬರ್ಗೆ ಕಾಲ್ಫರ್ ಆದ್ರೆ 6 ನವೆಂಬರ್ ಏನಾಗುತ್ತೆ ಲಾಸ್ಟ್ ಡೇಟ್ ಇರುತ್ತೆ. ಡಿಸೆಂಬರ್ ಮತ್ತೆ ಜನವರಿ ಒಳಗಡೆ, ಮುಂದಿನ ವರ್ಷ ಡಿಸೆಂಬರ್ ಮತ್ತೆ ಜನವರಿ ಒಳಗೆ ಎಕ್ಸಾಮ್ ನಡೆಯುವಂಥದ್ದು. ಅದಾದ್ಮೇಲೆ ಗ್ರೇಡ್ ಸಿ ಸ್ಟೆನೋಗ್ರಾಫರ್ ಇನ್ನು ಸಮ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ ಬರುತ್ತೆ. ಸೊ ಒಂದಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರೇಡ್ ಸಿ ಸ್ಟೆನೋಗ್ರಾಫರ್ ಯಾರು ಆಗ್ಬೇಕಂತಿದ್ದೀರಿ ಅವರಿಗೆ ಕಾಲ್ಫರ್ಮ್ ಆಗುವಂಥದ್ದು 30 ಅಕ್ಟೋಬರ್ ಒಳಗಡೆ ಕಾಲ್ಫರ್ಮ್ ಆಗುತ್ತೆ. 19 ನವೆಂಬರ್ಗೆ ಎಂಡ್ ಆಗುವಂಥದ್ದು. ಜನವರಿ ಮತ್ತೆ ಫೆಬ್ರವರಿ 2026 ಒಳಗಡೆ ಇದು ಎಕ್ಸಾಮ್ ನಡೆಯುವಂಥದ್ದು ನಾವು ನೋಡ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ನಮ್ದು ಸಂಸ್ಥೆಯ ವಿಶೇಷತೆ ಹೇಳ್ಬೇಕಂದ್ರೆ, ನಾವು ನವದಿಶಾ ಕೋಚಿಂಗ್ ಕ್ಲಾಸಸ್ ಬೆಳಗಾವಿ. ಸೊ ಇಲ್ಲಿ ಬ್ಯಾಂಕಿಂಗು, SSC, ರೈಲ್ವೇಸ್ಗೆ ಒಂದು ತರಬೇತಿ ನೀಡುವಂತ ಒಂದು ಕರ್ನಾಟಕದ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ನಂದ್ಯಾಳ ಮಾದರಿ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೀವಿ. ನಾಟ್ ಫಾರ್ ಓನ್ಲಿ ಬ್ಯಾಂಕಿಂಗ್ ಅಷ್ಟೇ ಅಲ್ಲದೆ SSC ಕೂಡ ನಾವು ನಂದ್ಯಾಳದ ಸೇಮ್ ಪ್ಯಾಟರ್ನ್ ನ ಯೂಸ್ ಮಾಡ್ಕೋತೀವಿ ಸರ್. ಸೊ ಈ ನಂದ್ಯಾಳ ಮಾದರಿ ಅಂದ್ರೆ ಏನ್ ಸರ್ ಅಂತ ನೀವು ಕೇಳಿದ್ರೆ, ನಂದ್ಯಾಳ ಮಾದರಿ ಒಳಗಡೆ ಏನಂದ್ರೆ ಒಂದ್ ಸತಿ ಫೀಸ್ ಅನ್ನ ನೀವು ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಕೋಚಿಂಗ್ ಇರುತ್ತೆ. ಒಂದ್ ಸತಿ ನೀವು ಫೀಸ್ ಅನ್ನ ಪೇ ಮಾಡಿದ್ರೆ ಯಾವಾಗ ನಿಮ್ ಜಾಬ್ ಸಿಗುವವರೆಗೂ ನೀವು ಏನ್ ಮಾಡ್ಬೋದು, ಕ್ಲಾಸಿಗೆ ಅಟೆಂಡ್ ಆಗ್ಬೋದು, ನಮ್ಮನ್ನ ಬಂದು ಕ್ವಶನ್ ನ ಕೇಳ್ಬೋದು, ಜೊತೆಗೆ ನೀವು ಇದ್ದಂತ ಟೆಸ್ಟ್ ಗಳನ್ನ ಬರೀಬಹುದು. ಅದಾದ್ಮೇಲೆ ಪ್ರತಿದಿನ ಒಂದು ಟೆಸ್ಟ್ ಅನ್ನ ಬರ್ಸ್ತೀವಿ ನಿಮ್ಮ ಹತ್ರ, ಪ್ರತಿದಿನ ಒಂದು ಟೆಸ್ಟ್ ಅನ್ನ ಬರ್ಸ್ತೀವಿ. ಅದೇ ರೀತಿ ಆ ಟೆಸ್ಟ್ ಅನ್ನ ನಾವು ನಿಮ್ಗೆ ಏನ್ ಮಾಡ್ತೀವಿ, ಫ್ಯಾಕಲ್ಟೀಸ್ ಇದ್ದಂತ ಫ್ಯಾಕಲ್ಟೀಸ್ ಅದೇ ಸಬ್ಜೆಕ್ಟ್ ಏನ್ ಫ್ಯಾಕಲ್ಟೀಸ್ ಇರ್ತೀವಿ, ಸೊ ಅವ್ರನ್ನ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಸಾಲ್ವ್ ಮಾಡೋದನ್ನ ಮಾಡ್ತೀವಿ. ಸೊ ಪ್ರತಿದಿನ ಒಂದು ಟೆಸ್ಟ್ ಅದನ್ನ ಸಾಲ್ವ್ ಮಾಡ್ತೀವಿ. ಜೊತೆಗೆ ನಿಮಗೆ ಕಂಪ್ಯೂಟರ್ ಲ್ಯಾಬ್ ಫೆಸಿಲಿಟಿ ಇದೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರಿಂದ ಕಂಪ್ಯೂಟರ್ ಒಳಗಡೆ ನೀವು ಎಕ್ಸಾಮ್ ಅನ್ನ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಒಂದು ಅನಿವಾರ್ಯತೆ. ಸೊ ಅದ್ರ ಸಲ ಕಂಪ್ಯೂಟರ್ ಲ್ಯಾಬ್ ಕೂಡ ನಾವೇ ಪ್ರೊವೈಡ್ ಮಾಡ್ಕೊಡ್ತೀವಿ. ಜೊತೆಗೆ ನಿಮ್ಗೆ ಬೇಕಂತ ಬುಕ್ಸ್ ಎಲ್ಲ ನಮ್ಮ ಲೈಬ್ರರಿ ಒಳಗಡೆ ಸಿಗ್ತವೆ. ಅದ್ರ ಜೊತೆಗೆ 13 ಬುಕ್ ಗಳನ್ನ ಕೊಡ್ತೀವಿ ನಿಮ್ಗೆ. ಎಲ್ಲಾ ಸಬ್ಜೆಕ್ಟ್ದು 4 ಸಬ್ಜೆಕ್ಟ್ ಇರ್ತವೆ. 4 ಸಬ್ಜೆಕ್ಟ್ದು 13 ಬುಕ್ಸ್ ಅನ್ನ ಕೊಡ್ತೀವಿ. ಅದಾದ್ಮೇಲೆ ನಮ್ದು ಸ್ವಂತದ ಒಂದು ಆ್ಯಪ್ ಇದೆ, ನವದಿಶಾ ಆ್ಯಪ್ ಅಂತೇಳಿ. ಈಗಲೂ ಕೂಡ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಆ್ಯಪ್ ಒಳಗಡೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಬೋದು. ಸೊ ಯಾವುದೇ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗಿಲ್ಲ, ಏನಿಲ್ಲ, ಜಸ್ಟ್ ಒಂದು ಅಡ್ಮಿಷನ್ ತಗೊಂಡ್ರೆ ಸಾಕು. ಅಂಡ್ ಇದ್ರ ಜೊತೆಗೆ ಒಂದು ಅನೌನ್ಸ್ಮೆಂಟ್ ಏನಂತ ಕೇಳಿದ್ರೆ, ಈ ವರ್ಷ ಅಂದ್ರೆ 31 ಡಿಸೆಂಬರ್ ಮುಗಿದ್ರೊಳಗಡೆ ನೀವೇನಾದ್ರೂ ನಮ್ಮಲ್ಲಿ ಅಡ್ಮಿಷನ್ ನ ಮಾಡಿಸ್ಕೊಂಡ್ರೆ ನಿಮ್ಗೆ ಬೀಳುವಂತ ಫೀಸು ಅಂದ್ರೆ ಅಡ್ಮಿಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ 12,000 ಮಾತ್ರ. ಅದೇ ನೀವೇನಾದ್ರೂ ಡಿಸೆಂಬರ್ ಆದ್ಮೇಲೆ ಬಂದ್ರೆ, ಈ ವರ್ಷ ಮುಗಿದ್ಮೇಲೆ ಬಂದ್ರೆ ಅವಾಗ 20,000 ನಿಮ್ಗೆ ಫೀಸ್ ಅನ್ನ ಪೇ ಮಾಡ್ಬೇಕಾಗ್ತದೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ, ಯಾರ್ಯಾರು ಬೇಗ ಒಂದು ಗೌರ್ಮೆಂಟ್ ಜಾಬ್ ಅನ್ನ ಹಿಡಿಬೇಕು, ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್, SSC, ಬ್ಯಾಂಕಿಂಗು, ರೈಲ್ವೇಸ್ಗೆ ಪ್ರಿಪೇರ್ ಆಗ್ತಾ ಇದ್ರಿ, ಸೊ ಬಂದು ನಮ್ಮಲ್ಲಿ ಅಡ್ಮಿಷನ್ ತಗೊಳ್ರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಒಂದು ಇದನ್ನ ನೋಡೋಣ. ಸೊ ಅದಾದ್ಮೇಲೆ SSC GD ಬಹಳ ತುಂಬಷ್ಟು ಜನ ಹುಡುಗರು ಇವಾಗ ಆರ್ಮಿ ಒಂದು ಅಗ್ನಿವೀರ್ ಆಗಿರೋದ್ರಿಂದ 4 ವರ್ಷ ಏನ್ ಕೆಲಸ ಮಾಡೋದು ಅಂತ ಹೇಳಿ SSC GD ಅನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ SSC GD ಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಕೇಳಿದ್ರೆ 11 ನವೆಂಬರ್ 2025 ಕನ್ಫರ್ಮ್ ಆಗುತ್ತೆ. 15 ಡಿಸೆಂಬರ್ಗೆ ಕೊನೆಗೊಳ್ಳುವಂಥದ್ದು. 2026 ಮಾರ್ಚ್ ಅಥವಾ ಏಪ್ರಿಲ್ ಒಳಗಡೆ ಇದ್ರದೊಂದು ಏನಾಗುತ್ತೆ ಅಂದ್ರೆ ಎಕ್ಸಾಮ್ ನಡೆಯುವಂಥದ್ದು. 2026 ಒಳಗಡೆ ಮಾರ್ಚ್ ಅಥವಾ ಏಪ್ರಿಲ್ ಒಳಗಡೆ ಎಕ್ಸಾಮ್ ನಡೆಯುವಂಥದ್ದು. ಅದಾದ್ಮೇಲೆ ಇಲ್ಲಿ ನೀವು JSC, LDC, ಗ್ರೇಡ್ ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಒಂದಷ್ಟು ಎಕ್ಸಾಮ್ಗಳು ಬರ್ತಾ ಹೋಗ್ತವೆ. ಸೊ ಇವು ಯಾರ್ಯಾರದ್ದು ಇದಿರ್ತಾರಲ್ಲ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡೋರು, ಸೊ ಅಂತವ್ರು ಕನ್ಫರ್ಮ್ ಆಗುತ್ತೆ. ಇದು 16 ಡಿಸೆಂಬರ್ ಕನ್ಫರ್ಮ್ ಆದ್ರೆ 5 ಜನವರಿ ಎಂಡ್ ಆಗುತ್ತೆ. ಜನವರಿ ಫೆಬ್ರವರಿ ಒಳಗೆ ಎಕ್ಸಾಮ್ ಇದ್ದಂಥದ್ದು. ಸೊ ಇದೇ ತರ ಇವೆರಡು ಕೂಡ ಜನವರಿ ಫೆಬ್ರವರಿ ಒಳಗಡೆ ಎಕ್ಸಾಮ್ ಇರುತ್ತೆ. ಇದು AS ಏನಾಗಿರುತ್ತೆ ಅಂದ್ರೆ ಸೊ ಮಾರ್ಚ್ ಅಥವಾ ಏಪ್ರಿಲ್ ಒಳಗಡೆ ಎಕ್ಸಾಮ್ ಬರುವಂಥದ್ದು. ಸೊ ಈ ರೀತಿಯಾಗಿ ನಮ್ಮ ಒಂದು SSC ಬಿಡುಗಡೆ ಮಾಡಿರುವಂತ ಕ್ಯಾಲೆಂಡರ್ ಈ ರೀತಿಯಾಗಿ ಕಂಡು ಬರ್ತದೆ. ಸೊ ಈ ಕ್ಯಾಲೆಂಡರ್ ನೋಡಿದ್ರೆ ನಮ್ಗೆ ಫಸ್ಟ್ ಏನ್ ನಾವು ಮಾಡ್ಕೋಬೇಕಂದ್ರೆ ಒಂದು ಪ್ರೀ ಪ್ಲಾನಿಂಗ್ ಮಾಡ್ಬೇಕು. ಯಾವ ತರ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು, ಎಷ್ಟು ದಿನ ಉಳಿದದ ಅನ್ನೋದು ನಿಮ್ಗೆ ಐಡಿಯಾ ಬರಲಿ ಅನ್ನೋ ಸಲುವಾಗಿ ಈ ಒಂದು ಕ್ಯಾಲೆಂಡರ್ ನ ರಿಲೀಸ್ ಮಾಡಿರ್ತಾರೆ. ಇಲ್ಲ ಡೈರೆಕ್ಟ್ ಆಗಿ ಅವ್ರು ನೋಟಿಫಿಕೇಶನ್ ಮಾಡ್ಬೋದಿತ್ತು, ಬಟ್ ನೋಟಿಫಿಕೇಶನ್ ಮಾಡೋಕ್ಕಿಂತ ಮೊದಲು ಕ್ಯಾಲೆಂಡರ್ ರಿಲೀಸ್ ಮಾಡ್ತಾ ಇದ್ರೆ ರೀಸನ್ ಅಂದ್ರೆ ನೀವು ವಿದ್ಯಾರ್ಥಿಗಳಾದ ನೀವು ಇದಕ್ಕೆ ಪ್ರೀ ಪ್ಲಾನಿಂಗ್ ಮಾಡ್ಕೊಂಡು ಒಂದು ಚೆನ್ನಾಗಿರುವಂತ ತಯಾರಿಯನ್ನ ಮಾಡ್ಕೊಳ್ರಿ ಅನ್ನುವಂತ ಒಂದು ಕಾರಣದಿಂದಾಗಿ ಸೊ ಇದನ್ನ ಮಾಡ್ತಾರೆ. ಸೊ ಈ ರೀತಿಯಾಗಿ ನಿಮ್ಗೆ ಕಂಡು ಬರುವಂತದ್ದು ಒಂದು ಕ್ಯಾಲೆಂಡರ್ ಅಂತ ಕರಿತೀವಿ ನಾವು. ಸೊ ಕ್ಯಾಲೆಂಡರ್ನ ನೋಡ್ರಿ, ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಡ್ರಿ, ಏನು ಯಾವಾಗ ಕನ್ಫರ್ಮ್ ಆಗುತ್ತೆ ಏನಾಗುತ್ತೆ ಅಂತೇಳಿ. ಜೊತೆಗೆ ತಯಾರಿ ಮಾಡೋಕೆ ಶುರು ಮಾಡ್ರಿ, ತುಂಬಾ ದಿನ ಟೈಮ್ ಉಳಿದಿಲ್ಲ. ಸೊ ನಮ್ಮಲ್ಲಿ SSC CGL, CHSL, SSC GD, SSC CPO, ಆಮೇಲೆ SSC MTS ಗೆ ನಾವು ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೀವಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ ಸೊ ಬಂದು ನಮ್ಮ ಕೋಚಿಂಗ್ ಅನ್ನ ಜಾಯ್ನ್ ಆಗ್ಬೋದು. ಜೊತೆಗೆ ಈ ಒಂದು ಯೂಟ್ಯೂಬ್ ಚಾನಲ್ SSC ಕನ್ನಡ ಗುರು ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ಕಂಪ್ಲೀಟ್ SSC ಗೆ ಬೇಕಾದಂತ ಎಲ್ಲಾ ಮಾಹಿತಿಯನ್ನ ಹಾಕ್ತಿವಿ. ಜೊತೆಗೆ ಎಲ್ಲಾ ಸಿಲೆಬಸ್ ಏನೇನು
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಗಿರ್ಬೋದು, ಆಮೇಲೆ ಏನಾದರೂ ಟ್ರಿಕ್ಸ್ಗಳಾಗಿರ್ಬೋದು. ಸೊ SSC ಒಳಗೆ ಏನೇನು ಬರ್ತದೆ ಸಿಲೆಬಸ್ ಆಗಿರ್ಬೋದು, ಸೊ ಎಲ್ಲವನ್ನ ಇದರೊಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋ ಒಳಗಡೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.